ಯಾಕೆ ಏನಾಯ್ತು? ಇನ್ಸ್ಪೆಕ್ಟರ್ ನನ್ ಕಟ್ ಹಾಕಿ ಅವ್ನ ಕಿಟಕಿಯಿಂದ ಓಡ್ ಹೋಗ್ಬಿಟ್ಟ. ಕಮಾನ್ ಕಮಾನ್ ಹರಿ ಅಪ್. ಅಯ್ಯೋ Right. ಹಲೋ ರಾಧಾ, ನಾನು ಆಶಾ ಮಾತಾಡ್ತಿದ್ದೀನಿ. ಕುಮಾರ್ ಹೋಟೆಲ್ ವುಡ್ ಸೈಡ್ ರೂಮ್ ನಂಬರ್ 10 ಇದ್ದಾರೆ. ನೀವು ಈಗಲೇ ಬಂದ್ಬಿಡಿ. Come on, follow me. ಅಮ್ಮ ಅಣ್ಣ, ಕುಮಾರ್ ಕುಮಾರ್ ಅಮ್ಮ, ಈ ಕಷ್ಟ ಎಲ್ಲ ಸ್ವಲ್ಪ ದಿವಸ ಅಷ್ಟೇ. ನೀವೇನು ಯೋಚನೆ ಮಾಡ್ಬೇಡಿ. ನಾ ನಿರಪರಾಧ ಅಂತ ನಿರೂಪಿಸುವವರೆಗೂ ಪೊಲೀಸ್ ಕಣ್ಣಿಂದ ಮರೆಯಾಗಿರ್ಬೇಕು. ನೀವು ಧೈರ್ಯವಾಗಿರಿ. ಹಲೋ ಎಸ್ ಪಿ ಹಿಯರ್. ನಾ ರುದ್ರ ಮಾತಾಡ್ತಾ ಇದ್ದೀನಿ ಸರ್. ರುದ್ರನ ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನೀವೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ ವ್ಯಕ್ತಿ ಆಗಿದ್ದು ಕೂಡ ಪೊಲೀಸ್ನವರ ಕಣ್ಣಿಗೆ ಮಣ್ಣೆರಚಿ ಈ ರೀತಿ ಕಾನೂನಿಗೆ ವಿರುದ್ಧವಾಗಿ ಹೋಗ್ತಾ ಇರೋದು ತಪ್ಪು. ನಿಮ್ಮ ದೃಷ್ಟಿಲಿ ನಾನು ಮಾಡ್ತಿರೋ ಕೆಲಸ ತಪ್ಪಾಗಿ ಕಾಣ್ತಿರ್ಬೋದು ಸರ್. ಆದ್ರೆ ನಾನು ನಿರಪರಾಧಿ ಅಂತ ನಿರೂಪಿಸ್ಕೊಳ್ಳೋಕೆ ನನಗೆ ಬೇರೆ ದಾರಿನೇ ತೋರ್ತಾ ಇಲ್ಲ. ಮಿಸ್ಟರ್ ರುದ್ರಕುಮಾರ್, ನೀವಾಗೆ ಬಂದು ನಮಗೆ ಸರೆಂಡರ್ ಆದ್ರೆ ನಿಮಗೆ ಒಳ್ಳೇದು. ಐ ಆಮ್ ಸಾರಿ ಸರ್. ನಾನು ಅಪರಾಧಿ ಅಲ್ಲ ಅನ್ನೋದನ್ನ ಸರಿಯಾದ ಸಾಕ್ಷಿ ಆಧಾರಗಳ ಸಮೇತ ಸಾಬೀತುಪಡಿಸ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಅದು ಸಾಧ್ಯ ಆಗದೆ ಹೋದ್ರೆ ನಾನಾಗೆ ಬಂದು ನಿಮ್ಗೆ ಸರೆಂಡರ್ ಆಗ್ತೀನಿ. ಇದನ್ನ ಹೇಳೋಕೆ ಸರ್ ನಾನು ನಿಮಗೆ ಫೋನ್ ಮಾಡಿದ್ದು. ಹಲೋ ಹಲೋ, ಏನ್ ಹಾಗೆ ನೋಡ್ತಿದ್ದೀರಾ? ಬ್ರೈನ್ ಟ್ಯೂಮರ್ ಪೇಷಂಟ್ ಸಾಯ್ದೇನೆ ಇಲ್ಲಿಗೆ ಹಾಗೆ ಬಂದ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳಿ, ನನಗೆ ಟ್ಯೂಮರ್ ಇದೆ ಅಂತ ಸುಳ್ಳು ಯಾಕೆ ಹೇಳಿದ್ರಿ? ಹೇಳಿ. ಅದು ಅದು ಡಾಕ್ಟರ್, ನೀವೀಗ ನಿಜ ಹೇಳದೆ ಇದ್ರೆ ನಾನು ನಿಮ್ನ ಜೀವ ಸಹಿತ ಉಳಿಸೋದಿಲ್ಲ. ಯಾಕೆ ಸುಳ್ಳು ಹೇಳಿದ್ರಿ? ಹೇಳಿ ಹೇಳಿ. ದಯವಿಟ್ಟು ಕ್ಷಮಿಸಿ ಕುಮಾರ್, ನಾನು ಯಾವ ವಿಷಯನೂ ಹೇಳೋಸ್ತಿದ್ದಿಲ್ಲ. ಅಂಕಲ್, ನಮ್ ಫ್ಯಾಮಿಲಿ ಡಾಕ್ಟರ್ ಆಗಿದ್ಕೊಂಡು ನೀವೇ ರೀತಿ ನಮಗೆ ಸುಳ್ಳು ಹೇಳ್ಬೋದಾ? ಯಾಕೆ ಹೀಗೆ ಮಾಡಿದ್ರಿ ಅಂಕಲ್? ಹೇಳಿ ಅಂಕಲ್, ಪ್ಲೀಸ್ ಅಂಕಲ್. ಆವತ್ತು ನೀವು ಹೇಳಿದ ಆ ಒಂದು ಸುಳ್ಳು ನನಗೆ ಕೊಲೆಗಾರನ ಪಟ್ಟ ತಂದಿಡ್ತು. ಆವತ್ತು ನೀವು ಹೇಳಿದ ಆ ಒಂದು ಸುಳ್ಳು ನನ್ನ ತಾಯಿ ನನ್ನ ತಂಗಿ ಕೊರಗು ಹಾಗೆ ಮಾಡ್ಬಿಡ್ತು. ಆವತ್ತು ನೀವು ಹೇಳಿದ ಆ ಒಂದು ಸುಳ್ಳು ನನ್ನ ಜೀವನನೇ ಚೂರ್ ಚೂರ್ ಮಾಡ್ಬಿಡ್ತು. ಡಾಕ್ಟರ್, ನನ್ನ ಜೀವನ ಚೂರ್ ಚೂರ್ ಮಾಡ್ಬಿಡ್ತು. ಅಂಕಲ್, ಅಂಕಲ್ ಪ್ಲೀಸ್ ನಿಜ ಹೇಳಿ ಅಂಕಲ್. ನೀವೀಗ ನಿಜ ಹೇಳ್ತಾ ಇದ್ರೆ ನನ್ ಕುಮಾರ್ ಗಲ್ಲಿಗೆ ಇರ್ಬೇಕಾಗುತ್ತೆ. ನನ್ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸೋ ನನ್ ಕುಮಾರ್ನ ಕಳ್ಕೊಂಡು ಖಂಡಿತ ನಾನ್ ಜೀವಂತವಾಗಿರಲ್ಲ ಅಂಕಲ್. ಅಂಕಲ್ ಪ್ಲೀಸ್ ಅಂಕಲ್, ದಯವಿಟ್ಟು ನಿಜ ಹೇಳಿ ಅಂಕಲ್, ದಯವಿಟ್ಟು ನಿಜ ಹೇಳಿ. ಅಂಕಲ್ ಪ್ಲೀಸ್ ಅಂಕಲ್. ಆಶಾ, ಆಶಾ,
ದಯವಿಟ್ಟು ನನ್ನ ಅಂಕಲ್ ಅಂತ ಕರಿಬೇಡಮ್ಮ, ಅಂಕಲ್ ಅಂತ ಕರಿಬೇಡಮ್ಮ. ಯಾಕಂಕಲ್ ಏನಾಯ್ತು ಅಂಕಲ್? ಅಂಕಲ್ ಹೇಳಿ ಅಂಕಲ್, ಅಂಕಲ್ ಹೇಳಿ. ಅಂಕಲ್ ಈಗ ನೀವು ನಿಜ ಹೇಳಿದ್ರೆ ಸರಿ, ಇಲ್ದೇ ಇದ್ರೆ ಆಶಾ, ಹೇಳ್ತಿಲ್ಲಮ್ಮ. ನಾನ್ ಸುಳ್ಳು ಹೇಳಿದ್ದು ನಿನಗೋಸ್ಕರ ಕಣಮ್ಮ, ನಿನಗೋಸ್ಕರ. ನನಗೋಸ್ಕರನಾ? ಹೌದಮ್ಮ, ನಾನ್ ಸುಳ್ಳು ಹೇಳಿದ್ದು ನನ್ನ ಮಗಳಿಗೋಸ್ಕರ. ನಾನು ನಿಮ್ ಮಗಳ? ಹೌದಮ್ಮ. ಇದನ್ನು ನಂಬು ಅಂತ ಹೇಳ್ತಿದ್ದೀರಾ? ನಿಜವಾಗಿ ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ಆಶಾ ನನ್ನ ಮಗಳು ಕುಮಾರ್. ಇನ್ ಮುಂದೆ ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳದಿಲ್ಲ ಕುಮಾರ್. ದಯವಿಟ್ಟು ನನ್ನ ಮಾತನ್ನು ನಂಬಿ, ದಯವಿಟ್ಟು ನಂಬಿ. ಈಗ ಜನಗಳ ದೃಷ್ಟಿ ಒಳಗೆ ಆಶಾ ತಂದೆ ಅಂತ ಹೇಳಿಸ್ಕೊಂಡಿರೋ ಆ ಧರ್ಮರಾಜ್ ನಿಜವಾಗ್ಲೂ ಆಶಾ ತಂದೆಯಲ್ಲ, ಅವಳ ಸೋದರ ಮಾವ, ಅಂದ್ರೆ ನನ್ನ ಹೆಂಡತಿ ಅಣ್ಣ. 20 ವರ್ಷಗಳಿಂದ ನನ್ನ ಎದೆಯಲ್ಲಿ ಅಡಗಿಸ್ಕೊಂಡಿರೋ ಆ ರಹಸ್ಯನ ಇವತ್ತು ಹೇಳ್ಬಿಡ್ತೀನಿ ಕೇಳಿ. ಹಣದಾಸೆಗೋಸ್ಕರ ಧರ್ಮರಾಜ್ ಲಕ್ಷ್ಮಿ ಇನ್ನೊಬ್ಬ ಶ್ರೀಮಂತ ಮಗಳನ್ನ ಪ್ರೀತಿಸೋ ಹಾಗೆ ನಾಟಕ ಆಡಿದ. ಅವಳು ಮೋಡಿ ಮಾತಿ ಮರಳಾಗಿ ಲಕ್ಷ್ಮಿ ಗರ್ಭಿಣಿ ಆದ್ಲು. ಆ ವಿಷಯ ಲಕ್ಷ್ಮಿ ತಂದೆ ರವಿವರ್ಮ ಗೊತ್ತಾಗಿ ಅವಮಾನ ತಾಳಲಾರದೆ ರವಿವರ್ಮ ತನ್ನ ಮಗಳು ಲಕ್ಷ್ಮಿನ ಮನೆ ಬಿಟ್ಟು ಓಡಿಸ್ಬಿಟ್ಟ. ಲಕ್ಷ್ಮಿ ಧರ್ಮರಾಜ್ ಮನೆ ಸೇರಿದ್ಲು. ನಿಮ್ ತಂದೆ ಹತ್ರ ಹೋಗಿ ಹಣ ತಗೊಂಡು ಬಾ ಅಂತ ಧರ್ಮರಾಜ್ ಆಗಾಗ ಲಕ್ಷ್ಮಿನ ಹೊಡೆದು ಬಡದು ಹಿಂಸಿಸ್ತಿದ್ದ. ಒಂದಿನ ಹೆರಿಗೆಗೆ ಅಂತ ಹೋದ್ ಲಕ್ಷ್ಮಿ ಹೊಟ್ಟೆಲಿದ್ದ ಮಗು ಸಮೇತ ಸತ್ತೋದ್ಲು. ಕೈಲಿ ಹಣ ಇಲ್ದೆ, ಬದುಕೋಕ್ ಬೇರೆ ದಾರಿ ಇಲ್ದೆ ಧರ್ಮರಾಜ್ ಆಗಾಗ ನಮ್ಮ ಮನೆಗೆ ಬಂದು ಅವನ ತಂಗಿ ಹತ್ರ, ಅಂದ್ರೆ ನನ್ನ ಹೆಂಡತಿ ಹತ್ರ ಹಣ ತಗೊಂಡು ಹೋಗ್ತಿದ್ದ. ಈ ವಿಷಯ ನನಗೆ ಗೊತ್ತಾಯ್ತು. ಯಾವುದೇ ಕಾರಣಕ್ಕೂ ನಿಮ್ಮಣ್ಣ ನಮ್ಮ ಮನೆ ಹೊಸ ತುಳಿ ಕೂಡುದು ಅಂತ ನಾನು ನನ್ನ ಹೆಂಡತಿಗೆ ತುಂಬಾ ಸಲ ಹೇಳಿ ನೋಡಿದೆ. ಏನು ಪ್ರಯೋಜನ ಆಗ್ಲಿಲ್ಲ. ಒಂದಿನ ನನ್ನ ಮನೆಗೆ ಬಂದಾಗ ಧರ್ಮರಾಜನ್ ನನ್ನ ಹೆಂಡತಿ ಹತ್ರ ಹಣ ತಗೊಳ್ತಿದ್ದನ್ನು ನೋಡಿದೆ. ಕೋಪ ತಡ್ಕೊಳಕ್ಕಾಗ್ದೆ ನನ್ನ ಹೆಂಡತಿ ಕೆನ್ನೆಗೆ ಹೊಡೆದೆ. ನನ್ನ ತಂಗಿ ಮೇಲೆ ಕೈ ಮಾಡ್ತೀಯ ಅಂತ ಧರ್ಮರಾಜ ನನ್ನೇ ಹೊಡೆಯಕ್ ಬಂದ. ನಮ್ಮಿಬ್ಬರನ್ನು ಬಿಡಿಸಕ್ ಬಂದ ನನ್ನ ಹೆಂಡತಿನ ನಾನು ಆವೇಶದಲ್ಲಿ ತಳ್ಳಿಬಿಟ್ಟೆ. ನಾ ತಳ್ಳಿದ ರಭಸಕ್ಕೆ ಕೆಳಗೆ ಬಿದ್ದು ನನ್ನ ಹೆಂಡತಿ ಅಕಸ್ಮಾತ್ ಪ್ರಾಣ ಬಿಟ್ಬಿಟ್ಲು. ಅದನ್ನೇ ಬಂಡವಾಳ ಮಾಡ್ಕೊಂಡು ಧರ್ಮರಾಜ್ ಈ ವಿಷಯನ ಪೊಲೀಸ್ಗೆ ಹೇಳ್ತೀನಿ ಅಂತ ಹೆದರಿಸಿ ನನ್ನ ಅವನ ಕೈಗೊಂಬೆ ಮಾಡ್ಕೊಂಡ್ಬಿಟ್ಟ. ಅವನಿಗೆ ಹಣ ಬೇಕಾದಾಗಲೆಲ್ಲ ಬಂದು ನನ್ನ ಹೆದರಿಸಿ ಹಣ ತಗೊಂಡು ಹೋಗ್ತಿದ್ದ. ಒಂದಿನ ದಿಢೀರ್ನು ಬಂದು ನನಗೆ ಹಣ ಬೇಡ, ನಿನ್ನ ಮಗು ಬೇಕು ಅಂತ ಕೇಳ್ದ. ನನಗೊಂದು ಅರ್ಥವಾಗ್ಲಿಲ್ಲ. ಕಾರಣ ಕೇಳ್ದೆ. ರವಿವರ್ಮ ಧರ್ಮರಾಜಿಗೆ ಬರೆದಿದ್ದು ಒಂದು ಕಾಗದನ ನನಗೆ ತೋರಿಸ್ದ. ಸಾಯೋ ಸ್ಥಿತಿಲಿರೋ ನನಗೆ ನನ್ನ ಮಗಳನ್ನ ಮೊಮ್ಮಗನ ನೋಡ್ಬೇಕು ಅಂತ ತುಂಬಾ ಆಸೆ ಆಗಿದೆ, ಒಂದೇ ಒಂದ್ಸಲ ಕರ್ಕೊಂಡು ಬಾ ಅಂತ ಅದ್ರಲ್ಲಿ ಬರೆದಿತ್ತು. ಲಕ್ಷ್ಮಿನ ಮಗುನ ಕಳ್ಕೊಂಡು ಧರ್ಮರಾಜ್ಗೆ ರವಿವರ್ಮನ ಆಸ್ತಿ ಹೊಡೆಯೋದಕ್ಕೆ ಇನ್ನೊಂದು ಅವಕಾಶ ಸಿಕ್ತು. ಆಶಾನ ತನ್ನ ಮಗಳು ಅಂತ ಹೇಳಿ ಅವ್ರ ನಂಬಿಸಿ ಆಸ್ತಿ ಹೊಡೆಯೋ ಸಂಚು ಮಾಡ್ದ. ಆಶಾನ ಕೊಡದೇ ಇದ್ರೆ ಕೊಲೆ ವಿಷಯ ಪೊಲೀಸ್ ಹೇಳ್ತೀನಿ ಅಂತ ಹೆದರಿಸಿ ಆಶಾನ ಬಲವಂತವಾಗಿ ತಗೊಂಡೇ ಹೋಗ್ಬಿಟ್ಟ. ಈ ವಿಷಯ ಬಾಯ್ ಬಿಟ್ರೆ ಆಶಾನ ಕೊಂದು ಬಿಡ್ತೀನಿ ಅಂತಲೂ ಹೇಳ್ದ. ಜೀವನದಲ್ಲಿ ಎಲ್ಲಾ ಕಳ್ಕೊಂಡು ನಾನು ಧರ್ಮರಾಜ್ ಹತ್ರ ಬೆಳಿತಿರೋ ಆಶಾ ನೋಡ್ಕೊಂಡು ಇಷ್ಟು ವರ್ಷ ಕಾಲ ಕಳೆದ್ಬಿಟ್ಟೆ. ಈಗ 2 ತಿಂಗಳಿಂದೆ ಒಂದಿನ ಧರ್ಮರಾಜ್ ನನ್ನ ಹತ್ರ ಬಂದು, ಕುಮಾರ್ನ ನಿನ್ನ ಹತ್ರ ಕಳಿಸ್ತೀನಿ, ಅವನಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ನಂಬಿಕೆ ಬರ ಹಾಗೆ ಸುಳ್ಳು ಹೇಳುವಂತ ಬಲವಂತ ಮಾಡ್ದ. ಕಾರಣ ಏನು ಅಂತ ಕೇಳಿದ್ದಕ್ಕೆ ಆಶಾ ಕುಮಾರ್ನ ಮದುವೆ ಆಗ್ಬಿಟ್ರೆ ಆ ರವಿವರ್ಮ ಆಶಾ ಹೆಸರಿನಲ್ಲಿ ಬರ್ದಿರೋ ಆಸ್ತಿ ಎಲ್ಲ ತನ್ನ ಕೈ ಬಿಟ್ಟು ಹೋಗುತ್ತೆ ಅಂತ ಹೇಳ್ದ. ಆಶಾನ ಕುಮಾರಿಂದ ದೂರ ಮಾಡೋದಿಕ್ಕೆ ಈ ಉಪಾಯ ಹೂಡಿತೀನಿ ಅಂತಲೂ ಹೇಳ್ದ. ನಿಮಗೆ ನಂಬಿಕೆ ಬರೋದಿಕ್ಕೆ, ನಿಮ್ ತಲೆ ಸುತ್ತಿ ಕಣ್ ಮಂಜಾಗೋದಕ್ಕೆ ಔಷಧಿ ಒಂದನ್ನ ನನ್ನಿಂದ ತಗೊಂಡೋಗಿ ನೀವು ಆತನ ಮನೆಗೆ ಹೋದಾಗಲೆಲ್ಲ ನಿಮಗೆ ಕಾಫಿ ಒಳಗೆ ಹಾಕೊಡ್ತಾ ಬಂದ. ಒಂದು ವೇಳೆ ಅವನ್ ಮಾತಕ್ಕೆ ಒಪ್ಕೊಳ್ದೆ ಹೋಯ್ತು ಅಂತಂದ್ರೆ ಆಶಾನ ಕೊಂದು ಬಿಡ್ತೀನಿ ಅಂತ ಹೆದರ್ಸ್ದ. ಬೇರೆ ದಾರಿ ಇಲ್ಲದೆ ನನ್ನ ಮಗಳಿಗೋಸ್ಕರವಾಗಿ ಅವನ ಮಾತಕ್ಕೆ ಒಪ್ಕೊಂಡೆ. ಬ್ರೈನ್ ಟ್ಯೂಬರ್ ಇರೋ ಇನ್ನೊಬ್ರು ಎಕ್ಸ್ರೇನ ನಿಮಗೆ ತೋರಿಸಿ ನಿಮಗೆ ಟ್ಯೂಬರ್ ಇದೆ ಅಂತ ಸುಳ್ಳು ಹೇಳ್ಬಿಟ್ಟೆ. ಇದೇಪ್ಪ ನಡೆದ ಕತೆ. ಈಗ ನಂಗೆ ನೀವು ಯಾವ ಶಿಕ್ಷೆ ಕೊಟ್ಟರು ಕೂಡ ನಾನು ಅನುಭವಿಸಕ್ಕೆ ಸಿದ್ಧವಾಗಿದ್ದೀನಿ. ಅದಕ್ಕೆ ಮುಂಚೆ ಆಶಾ ಆಶಾ ಒಂದೇ ಒಂದ್ಸಲ ಬಾಯಿ ತುಂಬಾ ನನ್ನ ಅಪ್ಪ ಅಂತ ಕರಿತೀಯನಮ್ಮ. ಆಶಾ ಆಶಾ ಆಶಾ
ಕುಮಾರ್, ನೀವು ನನ್ನನ್ನು ಕ್ಷಮಿಸೋದಿಲ್ಲ ಅಂತ ನನಗೆ ಗೊತ್ತು. ನಾನ್ ಮಾಡಿರೋ ಅನ್ಯಾಯಕ್ಕೆ ನೀವು... ಇಲ್ಲ ಡಾಕ್ಟರ್, ನಿಮ್ಮ ಜೀವನದ ಹಿಂದೆ ಇಂಥ ಒಂದು ಭಯಂಕರವಾದ ಹಿನ್ನೆಲೆ ಇದೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಿಮ್ ಸ್ಥಿತಿಲಿ ಯಾರೇ ಇದ್ರು ಹೀಗೆ ಮಾಡ್ತಾ ಇದ್ರು. ನಡೆದಿದ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡಿ. ಮಿಕ್ಕಿ ವಿಷಯಗಳನ್ನ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಶಾ, ಜಗನ್ನಾಥ್, ಇಪ್ಪತ್ತು ವರ್ಷಗಳಿಂದ ಕಾಪಾಡ್ಕೊಂಡ್ ಬಂದ ರಹಸ್ಯನ ನೀನಿವತ್ ಬಾಯ್ ಬಿಟ್ಬಿಟ್ಟೆ. ಅದಕ್ಕೆ ನಿನಗೆ ಈ ಶಿಕ್ಷೆ.